ರಾಜ್ಯದಲ್ಲಿ ದಿನೇ ದಿನೇ ಮುಖ್ಯಮಂತ್ರಿ ವಿಚಾರ ಅಥವಾ ಮುಖ್ಯಮಂತ್ರಿ ಹೇಳಿಕೆಗಳು ತುಂಬ ಗಂಭೀರವಾಗಿ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರೇ ನಿರಂತರವಾಗಿ ನಾನು ಕೂಡ ಮುಖ್ಯಮಂತ್ರಿ ಆಗೋದಕ್ಕೆ ರೆಡಿ ಇದ್ದೀನಿ ಅಂತ ಸಚಿವರೇ ಹೇಳ್ತಾ ಇದ್ದಾರೆ. ಹೀಗಾಗಿ ಈ ವಿಚಾರ ಈಗ ಹೈಕಮಾಂಡ್ ಅಂಗಳಕ್ಕೂ ಕೂಡ ತಲುಪಿದೆ. ಪ್ರಮುಖವಾಗಿ ಕಾಂಗ್ರೆಸ್ನ 15 ಹಿರಿಯ ನಾಯಕರು ಈಗ ರಾಹುಲ್ ಗಾಂಧಿ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಪತ್ರ ಬರೆದು ಈ ರೀತಿ ಯಾರು ಹೇಳಿಕೆ ಕೊಡ್ತಾ ಇದ್ದಾರೋ ಅವರಿಗೆ ಗಂಭೀರವಾದಂಥ ಕ್ರಮವನ್ನು ಅವರ ವಿರುದ್ಧ ಜರುಗಿಸಿ ಹಾಗೆಯೇ ಅವರಿಗೆ ಎಚ್ಚರಿಕೆ ಕೊಡಿ ಅಂತ ಹೇಳಿದ್ದಾರೆ. ಇದೆಲ್ಲದರ ನಡುವೆನೇ ನೇರವಾಗಿ ಮತ್ತೊಂದಿಷ್ಟು ನಾಯಕರು ಇವತ್ತು ನಾನು ಕೂಡ ಮುಖ್ಯಮಂತ್ರಿ ಆಗೋದಕ್ಕೆ ರೆಡಿ ಅಂತ ಈ ಪತ್ರ ಬರೆದ ಮೇಲೂ ಕೂಡ ಹೇಳ್ತಿದ್ದಾರೆ. ಇನ್ನು ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾನೇ ಮುಖ್ಯಮಂತ್ರಿಯಾಗಿ ಕಂಟಿನ್ಯೂ ಆಗ್ತೀನಿ, ಡೌಟೇ ಬೇಡ ಅಂತ ನೇರವಾಗಿ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಏನೇ ಹೇಳಿದ್ರು ಅವ್ರ ರಾಜಕೀಯ ಜೀವನ ಈ ಮೋಡ ಹಗರಣದ ಮೂಲಕ ಅಂತ ಕಾಣ್ತದೆ. ಅಂತ ಪ್ರಸಂಗ ಬಂದರೆ ಕಂಟೆಸ್ಟ್ ಮಾಡ್ತಾನೆ. ನಾನು ಬಿಡೋಲ್ಲ. ಕುರ್ಚಿನೇ ಖಾಲಿ ಇಲ್ಲ, ಅರ್ಥನೇ ಇಲ್ಲ ಅವ್ರು ಮಾತಾಡೋದಕ್ಕೆ. ಇವೆಲ್ಲ ಚೈಲ್ಡಿಶ್ನೆಸ್ ಅನ್ಸುತ್ತೆ ನನಗೆ, ಇವೆಲ್ಲ ನಗಣ್ಯ. ಪದೇ ಪದೇ ಮುಖ್ಯಮಂತ್ರಿಗಳ ಸ್ಥಾನದ ಬಗ್ಗೆ ಚರ್ಚೆ ಅನಗತ್ಯ. ಮುಖ್ಯಮಂತ್ರಿಯ ಬದಲಾವಣೆಯ ಪ್ರಸ್ತಾವನೆ ಎಲ್ಲಿನೂ ಇಲ್ಲ. ಸಿದ್ದರಾಮಯ್ಯ ಸಾಹೇಬ್ರನ್ನ ಇಳಿಸಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಈಗ ಮುಖ್ಯಮಂತ್ರಿಗಳು ಕೆಳಗಿಳಬೇಕಾದಂತಹ ಸಂದರ್ಭ, ಸಮಯ ಮತ್ತು ಅಂಥ ಅನಿವಾರ್ಯತೆ ಏನಿಲ್ಲ. ಯಾವ ಡೌಟು ಇಲ್ಲ, ನಾನೇ ಮುಂದುವರಿತೀನಿ. ಸಿಎಂ ಕುರ್ಚಿ ಕದನ, ನಾನ್ ಸಿಎಂ ಆಗ್ತೀನಿ. ನಾನು ಸಚಿವ ಆಗಿ 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 ದಡ್ದಿದ್ದೇನೆ, ಆದ್ರೆ ಈಗ ಮುಖ್ಯಮಂತ್ರಿ ಆಗಬೇಕು. ನಾನು ಕೂಡ ಆಕಾಂಕ್ಷಿ, ನಾನು ಕೂಡ ಅರ್ಹನೇ. ಈಗ ನಾನು ಹಿರಿಯದೇನಪ್ಪ, ನಾನೇ ಮುಖ್ಯಮಂತ್ರಿ ಆಗಬಾರ್ದು. ಎಸ್, ಅದ್ಯಾವಾಗ ಮುಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಸಂಕಷ್ಟಕ್ಕೆ ಸಿಲುಕ್ತಾರೋ ನೋಡಿ. ಕಾಂಗ್ರೆಸ್ ಪಾಳಯದಲ್ಲಿ ಕುರ್ಚಿ ಕದನ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಲೇ ಇದೆ. ಸರ್ಕಾರ ರಚನೆಯಾಗಿ 1.5 ವರ್ಷವಷ್ಟೇ ಕಳೆದಿದೆ. ಅಷ್ಟರಲ್ಲೇ ಸ್ವಪಕ್ಷದವರಿಂದಲೇ ಸಿಎಂ ಕುರ್ಚಿಗೆ ಡಬಲ್ ಹಾಕಿರೋ ಪ್ರಸಂಗಗಳು ನಡೀತಿವೆ. ಕೆಲವರಂತೂ ನಾನೇ ಸಿಎಂ ಆಗ್ತೀನಿ ಅಂತನೂ ಹೇಳಿಕೆ ಕೊಡ್ತಿದ್ದಾರೆ. ಕೆಲ ಸಚಿವರ ಆಪ್ತರಂತೂ ಮುಂದಿನ ಸಿಎಂ ಅಂತ ಹಾದಿ ಬೀದಿಯಲ್ಲಿ ಘೋಷಣೆ ಕೂಗೋಕ್ ಶುರು ಮಾಡ್ಕೊಂಡಿದ್ದಾರೆ. ಇದೇ ಬೆಳವಣಿಗೆಯನ್ನ ವಿರೋಧಿಸಿ ಸಿಎಂ ಆಪ್ತ ಶಾಸಕರು ಹೈಕಮಾಂಡ್ ಕದ ತಟ್ಟಿದ್ದಾರೆ. ಸಿಎಂ ನಾನೇ ಅಂತ ಹೇಳಿಕೆ ಕೊಡ್ತಿರೋರ್ ಬಾಯಿಗೆ ಬೀಗ ಹಾಕಿ ಅಂತ ಆಗ್ರಹಿಸಿದ್ದಾರೆ. ಹಿರಿಯ ಪ್ರಭಾವಿ ಪ್ರಬಲ ಸಚಿವರುಗಳೇ ದೆಹಲಿ ದಂಡಯಾತ್ರೆ ನಡೆಸುತ್ತಿದ್ದು ಸಿಎಂ ಸ್ಥಾನದ ಮೇಲೆ ಕಣ್ಣು ನೆಟ್ಟಿದ್ದಾರೆ. ಒಬ್ಬೊಬ್ಬರಾಗಿ ತಾವು ಸಿಎಂ ಸ್ಥಾನಕ್ಕೆ ರೆಡಿ ಅಂತ ಮೈ ಕೈ ಕೊಡವಿ ಮೇಲೆದ್ದು ನಿಂತಿದ್ದಾರೆ. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಬೆನ್ನಿಗೆ ನಾವಿದ್ದೀವಿ ಅಂತಲೇ ಇನ್ನೊಂದು ಕಡೆ ತಮ್ಮನ್ನ ತಾವು ಕ್ಲೇಮ್ ಮಾಡಿಕೊಳ್ಳತೊಡಗಿದ್ದಾರೆ. ಸತೀಶ್ ಜಾರಕಿಹೊಳಿ, ಎಂಬಿ ಪಾಟೀಲ್, ಡಾಕ್ಟರ್ ಜಿ ಪರಮೇಶ್ವರ್, ಆರ್.ವಿ. ದೇಶಪಾಂಡೆ ಸಾಲಿಗೆ ಇದೀಗ ಮತ್ತೋರ್ವ ಹಿರಿಯ ನಾಯಕ ಶಾಮನೂರು ಶಿವಶಂಕರಪ್ಪ ಕೂಡ ಸೇರ್ಕೊಂಡಿದ್ದಾರೆ. ಸಿಎಂ ಬದಲಾವಣೆಯಾದ್ರೆ ನಾನು ಆಗ್ತೀನಿ, ಬಿಡೋದಿಲ್ಲ. ಕೈ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ಹೇಳಿಕೆ. ರಾಜಕೀಯದಲ್ಲಿ ಜೂನಿಯರ್ ಸೀನಿಯರ್ ಪ್ರಶ್ನೆ ಬರೋದಿಲ್ಲ. ಪ್ರಸಂಗ ಬಂದ್ರೆ ನಾನು ಸಿಎಂ ಆಗ್ತೀನಿ ಅಂತ ಕಾಂಗ್ರೆಸ್ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ಡಬಲ್ ಹಾಕಿದ್ದಾರೆ. ಈಗ ರಾಜಕೀಯದಾಗ ಜೂನಿಯರು ಸೀನಿಯರ್ ಪ್ರಶ್ನೆ ಬರೋದಿಲ್ಲ. ಹೈಕಮಾಂಡ್ ಅವ್ರು ಯಾರನ್ನ ಮನಸ್ಸು ಮಾಡ್ತಾರೋ ಅದು ಎರಡನೇದು. ಇರ್ತಕ್ಕಂಥ ಚುನಾವಣೆಯಲ್ಲಿ ಗೆದ್ದಿರ್ತಕ್ಕಂಥ ಶಾಸಕರು ಯಾರಿಗೆ ಬಹುಮತ ಕೊಡ್ತಾರೋ ಅವರಿಗೆ ನಮ್ಮ ಹೈಕಮಾಂಡ್ ಹೆಸರು ಅದು ರೂಢಿ. ಅಂತ ಪ್ರಸಂಗ ಬಂದರೆ ಕಂಟೆಸ್ಟ್ ಮಾಡ್ತಾನೆ. ನಾನು ಬಿಡೋದಿಲ್ಲ. ಸಿಎಂ ಬದಲಾವಣೆಯ ಚರ್ಚೆಗೆ ಕೂಡಲೇ ಕಡಿವಾಣ ಹಾಕಿ. ರಾಹುಲ್ ಗಾಂಧಿಗೆ ಕಾಂಗ್ರೆಸ್ ಹಿರಿಯ ನಾಯಕರಿಂದ ಪತ್ರ. ಮೊನ್ನೆಯಷ್ಟೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಗೆ ಕೆಲ ಎಂಎಲ್ಸಿಗಳು ಪತ್ರ ಬರೆದಿದ್ರು. ಇದೀಗ ಕಾಂಗ್ರೆಸ್ನ ಹಿರಿಯ ಶಾಸಕರುಗಳು ರಾಹುಲ್ ಗಾಂಧಿಗೆ ಪತ್ರ ಬರೆದಿದ್ದಾರೆ. ಬಿಎಲ್ ಶಂಕರ್, ವಿಎಸ್ ಉಗ್ರಪ್ಪ, ಬಿಎನ್ ಚಂದ್ರಪ್ಪ, ಎಚ್ಎಂ ರೇವಣ್ಣ ಸೇರಿ ಹಲವು ಪ್ರಮುಖ ನಾಯಕರೇ ಹೈಕಮಾಂಡ್ಗೆ ಪತ್ರ ಬರೆದು ಸಿಎಂ ಕುರ್ಚಿಗೆ ಟವೆಲ್ ಹಾಕಿದವರ ವಿರುದ್ಧ ಸಮರ ಸಾರಿದ್ದಾರೆ. ಪತ್ರದಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಸಿಎಂ ಕುರ್ಚಿ ಬಗ್ಗೆ ಮಾತನಾಡ್ತಿರೋ ಸಚಿವರಿಗೆ ಕಡಿವಾಣ ಹಾಕಿ, ನಾವು ಬಿಜೆಪಿ ಜೆಡಿಎಸ್ ವಿರುದ್ಧ ಹೋರಾಡಬೇಕು, ಆದ್ರೆ ಸಚಿವರು ವಿಪಕ್ಷದ ವಿರುದ್ಧ ಹೋರಾಡೋದನ್ನೇ ಮರೆತಿದ್ದಾರೆ. ಹೋರಾಟದ ಬದಲು ಸಿಎಂ ಸ್ಥಾನದ ಕುರಿತು ಹೇಳಿಕೆ ನೀಡ್ತಿದ್ದಾರೆ. ಸಚಿವರು ದಿನಕ್ಕೊಂದು ಹೇಳಿಕೆ ನೀಡ್ತಿರೋದು ಕಾರ್ಯಕರ್ತರು, ಜನರಲ್ಲಿ ನಂಬಿಕೆ ಇಲ್ಲದಂತಾಗಿದೆ. ನಮ್ಮ ಸರ್ಕಾರದ ಮೇಲೆ ನಂಬಿಕೆ ಹೋಗುತ್ತೆ. ಕೂಡಲೇ ಸಚಿವರ ಗೊಂದಲಕಾರಿ ಹೇಳಿಕೆಗಳಿಗೆ ಕಡಿವಾಣ ಹಾಕಿ ಅಂತ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಯಾವ ಡೌಟ್ ಇಲ್ಲ, ನಾನೇ ಸಿಎಂ ಆಗಿರ್ತೇನೆ.
ಸಿಎಂ ಕುರ್ಚಿಯ ಫೈಟ್ ಮಧ್ಯೆ ಸಿದ್ದರಾಮಯ್ಯ ಸ್ಪಷ್ಟನೆ. ಬಹಿರಂಗ ಹೇಳಿಕೆಗೆ ಬ್ರೇಕ್ ಹಾಕಿದ ಸಿಎಂ ಸಿದ್ದರಾಮಯ್ಯ, ನಾನೇ ಸಿಎಂ ಆಗಿ ಮುಂದುವರಿತೀನಿ, ಯಾವುದೇ ಡೌಟ್ ಬೇಡ ಅಂದಿದ್ದಾರೆ. ಯಾರು ಹೇಳಿಕೆ ಕೊಟ್ಟಿಲ್ಲ. ಈಗ ನೋಡಿ, ಯಾರು ಚೀಫ್ ಮಿನಿಸ್ಟರ್ ಆಯ್ತೀವಿ ಅಂತ ಹೇಳಿಲ್ಲ, ಕುರ್ಚಿನೇ ಖಾಲಿ ಇಲ್ಲ. ಚೀಫ್ ಮಿನಿಸ್ಟರ್ ಆಯ್ತೀವಿ ಅಂತ ಯಾಕೆ ಹೇಳ್ತಾರೆ? ಅವ್ರೇನು ಎಲ್ಲರೂ ಏನು ಹೇಳ್ತಾರೆ, ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಹೇಳ್ತಾರೆ ಅಲ್ವಾ? ಸಿದ್ದರಾಮಯ್ಯ ಸೂಚನೆ ಕೊಟ್ಟರೆ ನಾವಾಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಖಾಲಿ ಆದಾಗಲ್ವಾ ಯಾಕೆ ಸೂಚನೆ ಕೊಡ್ತಾರೆ? ಅವ್ರಿಗೆಲ್ಲ ಏನಾದ್ರು ಡೌಟ್ ಇದೆ ಸರ್, ಖಾಲಿ ಆಗತ್ತಾ ಆಗಲ್ವಾ ಅಂತ ಬಗ್ಗೆ ನಿಮ್ಮ ಯಾವ ಡೌಟು ಇಲ್ಲ, ಯಾವ ಡೌಟು ಇಲ್ಲ, ನಾನೇ ಮುಂದುವರಿತೀನಿ. ಸಿಎಂ ಹೇಳಿದ್ರು ಕೂಡ ಮುಂದಿನ ಸಿಎಂ ಘೋಷಣೆ ಮತ್ತೆ ಕೇಳಿ ಬಂದಿದೆ. ಬೆಂಗಳೂರಿನಲ್ಲಿ ಸಚಿವ ಪರಮೇಶ್ವರ್ ಅಹವಾಲು ಸ್ವೀಕರಿಸೋ ವೇಳೆ ಮುಂದಿನ ಸಿಎಂ ಪರಮೇಶ್ವರ್ ಅಂತ ಅಭಿಮಾನಿಗಳು ಘೋಷಣೆ ಕೂಗಿದ್ರು. ಈ ವೇಳೆ ಗರಂ ಆದ ಪರಂ ಏಯ್ ಸುಮ್ನೇರಿ ಅಂತ ಗದರಿದ್ರು. ಪದೇ ಪದೇ ಮುಖ್ಯಮಂತ್ರಿಗಳ ಸ್ಥಾನದ ಬಗ್ಗೆ ಚರ್ಚೆ ಅನಗತ್ಯ. ಈ ಸಂದರ್ಭದಲ್ಲಿ ನಾವು ಮಾಡಬೇಕಾಗಿರೋದು ಆಡಳಿತ ಮಾಡಬೇಕು, ರಾಜ್ಯದ ಜನತೆಗೆ ನಾವು ಭರವಸೆಗಳು ಕೊಟ್ಟ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಬೇಕು. ಪತ್ರ ಬರೆಯೋ ಉದ್ದೇಶ ಎಲ್ಲೋ ಈ ಅನುಮಾನಗಳು ಬರಬಾರ್ದು. ಈ ಥರ ಯಾವುದೇ ಥರವಾದಂಥ ಮುಖ್ಯಮಂತ್ರಿಯ ಬದಲಾವಣೆಯ ಪ್ರಸ್ತಾವನೆ ಎಲ್ಲಿನೂ ಇಲ್ಲ, ಎಲ್ಲಿನೂ ಪಕ್ಷದಲ್ಲಾಗಲಿ ವರಿಷ್ಠರಲ್ಲಾಗಲಿ ಇಲ್ಲ. ಇತ್ತ ಸಿದ್ದರಾಮಯ್ಯರನ್ನ ಯಾರೂ ಇಳಿಸೋಕೆ ಸಾಧ್ಯವಿಲ್ಲ ಅಂತ ಕಾಂಗ್ರೆಸ್ ಶಾಸಕರು ಬ್ಯಾಟ್ ಬೀಸ್ತಿದ್ದಾರೆ. ಸಿದ್ದರಾಮಯ್ಯ ಸಾಹೇಬ್ರನ್ನ ಇಳಿಸೋಕೆ ಯಾರಿಂದನೂ ಸಾಧ್ಯ ಇಲ್ಲ. ಕೋರ್ಟು ಅದು ನ್ಯಾಯಾಲಯದ ಒಂದು ಸಿಸ್ಟಮ್, ಅದು ನಡ್ಕೊಂಡು ಹೋಗುತ್ತೆ. ವಿಲ್ ಫೈಟ್ ಇಟ್ ಇನ್ ದ ಕೋರ್ಟ್ ಆ್ಯಂಡ್ ಅವರು ಮುಖ್ಯಮಂತ್ರಿಯಾಗಿ ಕಂಟಿನ್ಯೂ ಆಗಬೇಕು ಅಂತ ಹೇಳಿ ನಮ್ಮೆಲ್ಲರ ಆಸೆ. ಅನಾವಶ್ಯಕವಾದಂಥ ಗೊಂದಲವನ್ನು ಸೃಷ್ಟಿಸುವುದು ಬೇಡ. ಈಗ ಮುಖ್ಯಮಂತ್ರಿಗಳು ಕೆಳಗಿಳಬೇಕಾದಂಥ ಸಂದರ್ಭ, ಸಮಯ ಮತ್ತು ಅಂಥ ಅನಿವಾರ್ಯತೆ ಏನಿಲ್ಲ. ಈ ಎಲ್ಲಾ ಬೆಳವಣಿಗೆಯ ಮಧ್ಯೆ ದೂರದ ಅಮೆರಿಕದ ವಾಷಿಂಗ್ಟನ್ನಲ್ಲಿ ರಾಹುಲ್ ಗಾಂಧಿ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಮಾಡಿದ್ದಾರೆ. ಕರ್ನಾಟಕ ರಾಜಕೀಯದಲ್ಲಿನ ಕೆಲ ಘಟನೆಗಳನ್ನು ಚರ್ಚೆ ನಡೆಸಲಾಗಿದೆ ಅಂತ ಕಾಂಗ್ರೆಸ್ ಮೂಲಗಳು ತಿಳಿಸಿವೆ. ಒಟ್ಟಾರೆಯಾಗಿ ನಾಳೆ ಹೈಕೋರ್ಟ್ನಲ್ಲಿ ಸಿಎಂ ಪ್ರಾಸಿಕ್ಯೂಷನ್ ಪ್ರಶ್ನಿಸಿ ಸಲ್ಲಿಸಿರೋ ಅರ್ಜಿ ಮತ್ತೆ ವಿಚಾರಣೆಗೆ ಬರಲಿದೆ. ಸಿಎಂ ಪರ ಅಭಿಷೇಕ್ ಮನು ಸಿಂಘ್ವಿ ವಾದ ಮಾಡಲಿದ್ದಾರೆ. ಸುದೀರ್ಘವಾದ ನಡೆಯೋ ನಿರೀಕ್ಷೆನೂ ಇದೆ. ಸಿಎಂ ಮಾತ್ರ ಟೆನ್ಷನ್ ನಡುವೆಯೂ ಡೌಟೇ ಬೇಡ, ನಾನೇ ಸಿಎಂ ಆಗಿರ್ತೀನಿ ಅಂತ ಕಾನ್ಫಿಡೆನ್ಸ್ ನಲ್ಲಿ ಮಾತನಾಡಿದ್ದಾರೆ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.